ಸ್ನೇಹಿತರೆ ನಮಸ್ಕಾರ. ಕೆಲವರು ಸ್ಲ್ಯಾಬ್ದು ಪೈಪಿಂಗು ಮತ್ತು ಬಾರ್ ಬೆಂಡಿಂಗ್ ಕೆಲಸದ ಬಗ್ಗೆ ಒಂದು ವಿಡಿಯೋ ಹಾಕಿ ಅಂತ ಮೆಸೇಜ್ ಮಾಡಿದರು. ಅದಕ್ಕೆ ವಿಡಿಯೋ ಹಾಕ್ತಾ ಇದ್ದೀನಿ. ನೋಡಿ, ಇದೇನೆ RCC ಆಗೋದಕ್ಕೂ ಮುಂಚೆ ನಿಮಗೆ ಸೆಂಟ್ರಿಂಗ್ ಅಂತ ಹೇಳ್ತೀವಿ ಕೆಳಗಡೆ. ಈಗೆಲ್ಲ ಸ್ಟೀಲ್ ಸೆಂಟ್ರಿಂಗ್ ಹೊಡಿತಾರೆ, ಮುಂಚೆ ಎಲ್ಲ ಪಟ್ಟಿಲಿ ಹೊಡಿತಾಯಿದ್ರು. ಇದು ಸೀಲ್ ಸೆಂಟ್ರಿಂಗು. ಮುಂಚೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಸೀಲ್ ಸೆಂಟ್ರಿಂಗ್ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಇದು ಸೀಲ್ ಸೆಂಟ್ರಿಂಗ್ ಆದಮೇಲೆ ಸ್ನೇಹಿತರೆ ಒಂದು ಚಾಪೆ ಹಾಕಿಸ್ತಾರೆ. ಅಂದರೆ ಕಾಂಕ್ರೀಟು ನಿಮಗೆ ಸೀಲ್ ಸೆಂಟ್ರಿಂಗಿಗೆ ಅಂಟಬಾರ್ದು ಅಂದ್ಬಿಟ್ಟು ಒಂದು ಚಾಪೆ ಹಾಕ್ಸ್ತಾರೆ. ಆ ಚಾಪೆ ಮೇಲ್ಗಡೆ ಬಾರ್ ಬೆಂಡಿಂಗ್ ಕೆಲಸ ನಡೆದಿರೋಂಥದ್ದು ನೋಡ್ಬೋದು ನೀವು. ಅದು ಬಾರ್ ಬೆಂಡ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ, ಎಲ್ಲಿ 16 mm ಬೇಕು, 12 mm ಬೇಕು, 8, 10 ಆ ಥರ ಸೈಜ್ನ ನಿಮಗೆ ಮೆನ್ಷನ್ ಮಾಡಿ ಆ ಬಾರ್ ಬೆಂಡಿಂಗ್ ಕೆಲಸನ ಮಾಡಿರೋಂಥದ್ದು. ಆ ಬಾರ್ ಬೆಂಡಿಂಗ್ ಕೆಲಸ ಆದಮೇಲೆ ಎಲೆಕ್ಟ್ರಿಷಿಯನ್ ಬಂದು ನಿಮಗೆ ಎಲ್ಲೆಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಬೇಕು ಅಂತ ಮಾರ್ಕ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಪೈಪಿಂಗ್ನ ಮಾಡಿರೋಂಥದ್ದು ಸ್ನೇಹಿತರೆ. ಎಲ್ಲ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ಥರ ಬರುತ್ತೆ ನಿಮಗೆ ಸ್ಲ್ಯಾಬಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೋಡಿ, ಇದು ಬಾರ್ ಬೆಂಡಿಂಗ್ ಕೆಲಸ ಮತ್ತೆ ತೋರಿಸ್ತಾ ಇದ್ದೀನಿ. ಎಲೆಕ್ಟ್ರಿಷಿಯನ್ ಕೆಲಸನೂ ಕೂಡ ಎರಡೂ ಆಗಿರೋಂಥದ್ದು. ಬಾರ್ ಬೆಂಡಿಂಗ್ ಕಮ್ ಎಲೆಕ್ಟ್ರಿಕಲ್ ವರ್ಕ್ ಎರಡರದ್ದು ಬಿಫೋರ್ ಸ್ಲ್ಯಾಬ್ RCC ಆಗೋದಕ್ಕೂ ಮುಂಚೆ ಮಾಡಿರುವಂಥ ವರ್ಕ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಸ್ನೇಹಿತರೆ. ಥ್ಯಾಂಕ್ ಯು.